ಆ ಬ್ಲಾಕ್ ಪೂರ್ತಿ ನಮ್ಗೆ ಅಲಾಟ್ ಮಾಡಿ. ಪಕ್ಕದಲ್ಲಿರೋ ಬ್ಲಾಕ್ಗಳನ್ನ ಹೆಣ್ಣಿನ ಕಡೆಯವ್ರಿಗೆ ಬ್ಲಾಕ್ ಮಾಡಿ. ರೂಮ್ಸಾ ಎಷ್ಟು ಬೇಕು ಅಂದ್ರೆ ಅಪ್ಪನ್ ಕೇಳಿ ಹೇಳ್ತೀನಿ. ಇಬ್ರು ಹೆಣ್ಣುಗಳ ಕಡೆಯಿಂದ ಬರೋ ನೆಂಟ್ರು ಎಷ್ಟು ಜನ ಬರ್ತಾರೆ, ಎಷ್ಟು ರೂಮ್ ಬೇಕು, ಇದೆಲ್ಲ ಲೆಕ್ಕ ಹಾಕ್ಬೇಕಲ್ಲ. ಅಷ್ಟೇ ತಾನೇ, ಈಗ್ಲೇ ಹೇಳ್ತೀನಿ ಇರು. ಅದ್ಕೆ ಪಾವನಿ ಬೇಗ ಬನ್ನಿ. ಏನದ್ಕೆ? ಮದ್ವೆಗೆ ಅಂತ ಭಾಸ್ಕರ್ ರೂಮ್ ಬುಕ್ ಮಾಡ್ತಿದ್ದಾನೆ. ನಮ್ ನೆಂಟ್ರು ಎಷ್ಟು ಜನ ಬರ್ತಾರೆ? ತುಂಬಾ ಜನ ಬರ್ತಾ ಇದಾರೆ. 2 ಮದ್ವೆನೂ ಒಂದೇ ಸಲ ಮಾಡ್ತಿದೀವಲ್ವಾ? ಹಾಗಾದ್ರೆ ರೂಮ್ ಜಾಸ್ತಿ ಬೇಕಲ್ವಾ? ಭಾಸ್ಕರ್, ಎಷ್ಟು ರೂಮ್ ಬೇಕು ಅಂತ ನಿಮ್ಮಪ್ಪ ಹೇಳಿಲ್ವಾ? ನಮ್ಗೆ ಎಷ್ಟು ಬೇಕು ಅಂತ ಹೇಳಿದಾರಮ್ಮ. ಮತ್ತೆ ಹಾರಿಕಾ ನೆಂಟ್ರಿಗೆ ಎಷ್ಟು ಬೇಕು, ವಸು ನೆಂಟ್ರಿಗೆ ಎಷ್ಟು ಬೇಕು ಅಂತ ತಿಳ್ಕೊಬೇಕಲ್ಲ. ಅದಕ್ಕೆ ಮೊದ್ಲೇ ಬುಕ್ ಮಾಡದೇ ಇದ್ರೆ ರೂಮ್ಗಳು ಸಿಗಲ್ಲ. ಅದಕ್ಕೆ ಅದು ನಿಜಾನೇ. ಭಾಸ್ಕರ್, ನಿಮ್ಮಪ್ಪನಿಗೊಂದ್ಸಲ ಅವ್ರಿಗೆ ಫೋನ್ ಮಾಡಿ ತಿಳ್ಕೊ ಅಂತ ಹೇಳು. ಇಷ್ಟು ಚಿಕ್ಕ ವಿಷಯಕ್ಕೆ ಅಣ್ಣನ್ ಯಾಕೆ ಕರಿತೀಯ? ಅದಕ್ಕೆ ಮತ್ತೆ ಇನ್ಯಾರು ಫೋನ್ ಮಾಡ್ತಾರೆ? ಹಾರಿಕಾ ಮನೆಯವ್ರಿಗೆ ಭಾಸ್ಕರ್ ಫೋನ್ ಮಾಡ್ತಾನೆ. ವಸು ಮನೆಯವ್ರಿಗೆ ಮೊದ್ಲಿಂದನೂ ಪಾವನಿನೇ ತಾನೇ ಟಚ್ ಅಲ್ಲಿರೋದು. ಅವಳೇ ಫೋನ್ ಮಾಡ್ಲಿ ಬಿಡು. ಏನ್ ಪಾವನಿ, ಕೇಳ್ತೀಯ ತಾನೇ? ಅತ್ತೆನೇ ಫೋನ್ ಮಾಡ್ಲಿ ಚಿಕ್ಕಮ್ಮ. ಪ್ರತಿ ಸಲ ನೀನೇ ತಾನೆ ಅವ್ರಿಗೆ ಫೋನ್ ಮಾಡಿ ಹೇಳೋದು. ಈ ಸಲನೂ ನೀನೇ ಫೋನ್ ಮಾಡಿ ಹೇಳು. ಸರಿ ಅತ್ತೆ. ನಿಮ್ಮತ್ತೆ ಹೇಳಿದ್ಲಲ್ಲ, ಅವ್ರಿಗೆ ಫೋನ್ ಮಾಡಿ ಅವ್ರ ಕಡೆಯಿಂದ ಎಷ್ಟು ಜನ ಬರ್ತಾರೆ ಅಂತ ತಿಳ್ಕೊಂಡು ನೀನ್ ಗಂಡಂಗ್ ಲೆಕ್ಕ ಹೇಳು. ಏನೋ ದೊಡ್ಡನೆ, ನೀನ್ ಹಾರಿಕಾ ಮನೆಯವ್ರಿಗೆ ಫೋನ್ ಮಾಡು. ನೀನ್ ಅವ್ರ ಜೊತೆ ಟಚ್ ಅಲ್ಲಿ ಇದೆಯಲ್ಲ, ಅವ್ರು ನಿಂಗೆ ತುಂಬಾ ಕ್ಲೋಸ್ ಅಲ್ವಾ, ನೀನೇ ಮಾತಾಡ್ಬೋದಲ್ವಾ? ಏನೋ ನಿನ್ ಹೆಂಡ್ತಿನ ಅಂದೆ ಅಂತ ನೀನ್ ನನ್ನ ಅಂತೀಯಾ? ಕೆಲ್ಸ ನೋಡು, ಕೆಲ್ಸ ನೋಡೋಗ ಹೋಗ. ಕಿತ್ತು ನಾವಂತೂ ತುಂಬಾ ಜನಕ್ಕೆ ಹೇಳಿದೀವಿ ಭಾಸ್ಕರ್. ಸಿಕ್ಕಾಪಟ್ಟೆ ದೊಡ್ಡ ಲಿಸ್ಟ್ ನಮ್ದು. ಎಲ್ರೂ ದೊಡ್ಡ ಮನುಷ್ಯರೇ, ಕೋಟ್ಯಾಧಿಪತಿಗಳು. ಅಂದಾಜ್ ಎಷ್ಟು ಜನ ಬರ್ಬೋದು ಅಂತ ಹೇಳಿ ಆಂಟಿ. ಚಿಕ್ಕಪ್ಪ, ನಿಮ್ನೆ ಕೇಳ್ತಿರೋದು. ಅದು ನಮ್ಮ ಕಡೆಯಿಂದ ಯಾರೂ ಬರ್ತಾ ಇಲ್ಲಮ್ಮ. ಅಷ್ಟೊಂದ್ ಜನ ಬರ್ತಾರಾ? ಯಾಕೆ, ಜಾಸ್ತಿ ಆಗ್ಬಿಟ್ರಾ? ಏನ್ ಚಿಕ್ಕಪ್ಪ ಹೀಗೆ ಹೇಳ್ತಿದ್ದೀರಾ? ಅಂದ್ರೆ ನಮ್ಗೆ ವಸುಗೆ ನಾವು ಬಿಟ್ರೆ ನಮ್ಗೆ ಯಾರು ಇಲ್ಲಮ್ಮ. ನಾವು ಅವ್ರ ತರ ಮಿಡ್ಲ್ ಕ್ಲಾಸ್ ಅಲ್ಲ ಭಾಸ್ಕರ್. ನಮ್ದು ತುಂಬಾ ದೊಡ್ಡ ಫ್ಯಾಮಿಲಿ, ಎಲ್ರೂ ಹೈಫೈಯೇ. ಈ ವಿಷಯನ ಅತ್ತೆ ಮಾವಂಗ್ ಹೇಗೆ ಹೇಳೋದು ಚಿಕ್ಕಮ್ಮ? ನಿಮ್ ಕಡೆಯವ್ರು ಯಾರು ಇಲ್ಲ ಅಂದ್ರೆ ಅವ್ರು ಏನ್ ಅನ್ಕೋತಾರೋ ಏನೋ. ಯಾರು ಏನ್ ಅನ್ಕೊಂಡ್ರು ಸರಿ, ನಮ್ಮವ್ರು ಎಲ್ಲ ಬರ್ತಾರೆ. ಎಲ್ರಿಗೂ ರೆಸಾರ್ಟಲ್ಲಿ ರೂಮ್ ಬುಕ್ ಆಗ್ಬೇಕು. ಎಲ್ಲರಿಗೂ ಅಂದ್ರೆ ಕಷ್ಟ ಆಗ್ಬೋದೇನೋ ಆಂಟಿ. ಕಷ್ಟ ಆದ್ರೂ ಇದೇ ನಿಜಾನಮ್ಮ. ನಮ್ಗೆ ಹತ್ರದವರು, ಬಂಧು ಬಳಗ ಯಾರೂ ಇಲ್ಲಮ್ಮ. ನಾವೇನ್ ಗತಿ ಇಲ್ದೇವ್ರವ್ರಲ್ಲಪ್ಪ. ನಿಮ್ ಕೈಲಾಗಲ್ಲ ಅಂದ್ರೆ ಹೇಳಿ, ನಮ್ಮವ್ರಿಗೆ ನಾವೇ ರೂಮ್ ಬುಕ್ ಮಾಡ್ಕೋತೀವಿ. ಅಯ್ಯೋ ಹಾಗಲ್ಲ ಆಂಟಿ, ವಸು ಕಡೆಯವರು ಬರ್ತಾರಲ್ಲ ಅಂತ. ಬೇಕಾದ್ರೆ ಅವ್ರಿಗೆ ಆರ್ಡಿನರಿ ರೂಮ್ಸೇ ಬುಕ್ ಮಾಡಿ. ನಮ್ಮವ್ರಿಗೆ ಮಾತ್ರ
ಸೂಟ್ ರೂಮ್ಸೇ ಬುಕ್ ಆಗಬೇಕು. ಒಂದು ಸ್ವಲ್ಪ ಅನ್ಕಂಫರ್ಟಬಲ್ ಆದರೂ ನಮ್ಮವರು ಸಹಿಸ್ಕೊಳ್ಳಲ್ಲ. ಸರಿ ಚಿಕ್ಕಮ್ಮ, ಇಲ್ದಿರೋ ನೆಂಟ್ರನ್ನ ಎಲ್ಲಿಂದ ತರಕ್ಕಾಗತ್ತೆ? ನಾನೇ ಅತ್ತೆ ಮಾವಂಗ್ ಹೇಳ್ತೀನಿ ಬಿಡಿ. ಫೋನ್ ಇಡ್ತೀನಿ. ಥ್ಯಾಂಕ್ಸ್ ಅಮ್ಮ. ಬಾಯ್ ಆಂಟಿ. ಬಿ ಕೇರ್ಫುಲ್. ಯಪ್ಪ, ಇವ್ರೇನ್ ಹೀಗ್ ಮಾತಾಡ್ತಿದಾರೆ? ಮದ್ವೆ ಅನ್ಕೊಂಡಿದಾರ, ಜಾತ್ರೆ ಅನ್ಕೊಂಡಿದಾರ? ರೂಮ್ಸ್ಗೆ ಲಕ್ಷ ಲಕ್ಷ ಖರ್ಚಾಗೋ ತರ ಇದೆ. ಈ ಅಖಿಲ್ ಎಂತವ್ರನ್ನ ಹುಡುಕಿದಾನೋ? ಈ ವಿಷಯನ ಅಪ್ಪಂಗೆ ಹೆಂಗ್ ಹೇಳೋದು? ನೆಂಟ್ರು ಯಾರೂ ಇಲ್ದಿರೋದು ಅವ್ರ ತಪ್ಪೇನಲ್ಲ, ಆದ್ರೆ ಈ ವಿಷಯನ ಅತ್ತೆಗೆ ಹೇಳೋದು ಅವ್ರೇನ್ ಅನ್ಕೋ. ನಾನೇ ಬಂದೆ. ಗಿಫ್ಟಾ? ಹುಡುಗಿ ಕಡೆಯಿಂದ ನಿಂಗೇನಾದ್ರೂ ಕೊಡ್ಬೇಕಲ್ಲ. ತಗೋ ಅಭಿ. ಏನತ್ತೆ ಇದು? ನೀನೇ ನೋಡು. ಇವಾಗ ಯಾಕತ್ತೆ ಇದೆಲ್ಲ? ಅವಾಗ ಕೊಟ್ಟಿದ್ರಲ್ಲ. ಅವಾಗ ಸಂಧ್ಯಾ ಕಡೆಯಿಂದ ಕೊಟ್ಟಿದ್ವಿ, ಇವಾಗ ವಸು ಕಡೆಯಿಂದ ಕೊಡ್ತಿದೀವಿ. ವಸು? ನಮ್ ಎರಡನೇ ಮಗಳು ಸಂಧ್ಯಾ ತಂಗಿ. ಇದೇನತ್ತೆ, ನಿಮ್ ಮಗಳ ಜಾಗಕ್ಕೆ ಬರ್ತಾ ಇರೋ ಹುಡುಗಿನ ನಿಮ್ಮ ಸ್ವಂತ ಮಗಳು ಅಂತ ಅಂದ್ಕೊಳ್ಳೋದು? ನಿಂಗೋಸ್ಕರನೇ ಅಭಿ. ನಿನ್ ಜೊತೆಲಿ 100 ಕಾಲ ಚೆನ್ನಾಗಿ ಬಾಳೋ ಅದೃಷ್ಟ ನಮ್ ಸಂಧ್ಯಾಗಂತೂ ಇರ್ಲಿಲ್ಲ. ಆ ಅದೃಷ್ಟ ಇನ್ನೊಂದು ಹುಡುಗಿಗೆ ಸಿಕ್ತಿರೋವಾಗ ಆ ಹುಡುಗಿಲ್ನೇ ಸಂಧ್ಯಾನ್ ಕಾಣ್ಬೇಕಲ್ಲ. ನಮಗ್ ಬೇರೆ ಯಾರಿದಾರೆ ಹೇಳು? ಅಳಿಯ ಆದ್ರು ಮಗ ಆದ್ರು ಎಲ್ಲ ನೀನೇ. ಥ್ಯಾಂಕ್ಸ್ ಅತ್ತೆ. ಥ್ಯಾಂಕ್ಸ್ ಹೇಳ್ಬೇಕಿರೋದು ನಾವು. ನಮ್ಮ ಮಗಳು ಬದಲು ನಮಗೆ ಇನ್ನೊಂದು ಮಗಳನ್ನ ಕೊಡ್ತಿದೀಯಾ. ನಮ್ಮ ಮೊಮ್ಮಕ್ಕಳಿಗೆ ಒಳ್ಳೆ ತಾಯಿನ ಕೊಡ್ತಾ ಇದೀಯಾ. ನಮ್ಮ ಸಂಧ್ಯಾ ಯಾವ ಲೋಕದಲ್ಲಿದ್ರೂ ಅವಳ ಆತ್ಮ ತುಂಬ ಖುಷಿ ಪಡತ್ತೆ ಅಭಿ. ಇನ್ನೊಂದು ವಿಷಯ ಅಭಿ, ಏನು ಅನ್ಕೊಳ್ಳಲ್ಲ ತಾನೇ? ಏನತ್ತೆ? ಸಂಧ್ಯಾ ಒಡವೆ ಎಲ್ಲಿದೆ ಅಭಿ? ಅವಳು ಒಡವೆ ಸೀರೆ ಎಲ್ಲ ಬೀರುನಲ್ಲೇ ಇದ್ದಾವೆ. ಅವಳು ಹೋದ್ಮೇಲೆ ಮತ್ತೆ ಅವನು ನೋಡೇ ಇಲ್ಲ. ಯಾಕಪ್ಪ ಅಭಿ? ಅವೆಲ್ಲ ಅವಳ ನೆನಪುಗಳು. ಅದಕ್ಕೇನೆ ಅವನ್ನ ಭದ್ರವಾಗಿ ಬಚ್ಚಿಟ್ಟಿದ್ದೀನಿ. ಅವನ್ನ ನೋಡ್ಬೇಕನ್ಸ್ತಿದೆ ಅಭಿ. ಆ ನೆನಪುಗಳಿಗೆ ಮತ್ತೆ ಜೀವ ತುಂಬಬೇಕು ಅನಿಸ್ತಿದೆ.
ಪ್ರೀತಿ ಅಷ್ಟೇ. ಬೇರೆ ಹುಡುಗಿನ ನನ್ನ ಮಗಳು ಅನ್ಕೊಂಡ್ರೆ ನನ್ನ ಮೊಮ್ಮಕ್ಕಳನ್ನ ಸ್ವಂತ ಮಕ್ಕಳು ಅನ್ಕೊಳ್ತಾಳೆ ಅನ್ನೋ ಸ್ವಾರ್ಥ, ಅವರಿಗೆ ಪ್ರೀತಿ ತೋರಿಸ್ತಾಳೆ ಅನ್ನೋ ಸ್ವಾರ್ಥ, ಸಂಧ್ಯಾ ಇಲ್ಲ ಅನ್ನೋ ಕೊರತೆ ದೂರ ಆಗತ್ತಲ್ಲ ಅನ್ನೋ ಸ್ವಾರ್ಥ. ಭಾಸ್ಕರ್, ಅಪ್ಪ, ನಾನು ಹೇಳಿದ್ನೇನ್ ಮಾಡಿದೆ? ಕ್ಯಾಟ್ರಿಂಗ್ ಆರ್ಡರ್ ಕೊಟ್ಟಿದ್ದೀನಿ, ಡೆಕೋರೇಷನ್ಗೆ ಮಾತಾಡಿದ್ದೀನಿ, ಪುರೋಹಿತರಿಗೂ ಮಾತಾಡಿದ್ದೀನಿ, ಟ್ರಾನ್ಸ್ಪೋರ್ಟ್ವ್ರಿಗೂ ಇನ್ಫಾರ್ಮ್ ಮಾಡಿದ್ದೀನಿ, ವಾಲಕ್ದವ್ರಿಗೂ ಹೇಳಿದ್ದೀನಪ್ಪ. ಇದೆಲ್ಲ ಅಲ್ಲ ಭಾಸ್ಕರ್, ರೂಮ್ಸ್ ಬುಕ್ ಮಾಡ್ದ? ಅದೇ ಮಾಡ್ತಾ ಇದ್ದೀನಪ್ಪ. ಏನಂದೆ? ಇನ್ನು ಅದೇ ಕೆಲಸ ಮಾಡ್ತಿದ್ಯೇನೋ ದೊಡ್ಡನೆ? ಆವಾಗ್ಲೇ ನಿಮ್ಮಮ್ಮ ಹೇಳಿದ್ಲು ತಾನೆ ಅವ್ರಿಗೆ ಫೋನ್ ಮಾಡಿ ವಿಚಾರಿಸು ಅಂತ. ನನ್ನ ಸಿಕ್ಕಾಕ್ಸೋದಿಕ್ಕೆ ರೆಡಿಯಾಗಿ ನಿಂತಿರ್ತಾಳೆ. ಹಾರಿಕಾ ಅವ್ರಿಗೆ ಫೋನ್ ಮಾಡಿತಾ ಭಾಸ್ಕರ್? ಮಾಡಿದ್ನಮ್ಮ. ಜಾಸ್ತಿ ಜನ ಬರ್ತಾರೆ ಅಂತ ಚಾಮುಂಡಿ ಆಂಟಿ ಹೇಳಿದ್ರು. ತುಂಬಾ ರೂಮ್ ಬುಕ್ ಮಾಡಬೇಕು. ಎಷ್ಟೇ ಜನ ಬಂದ್ರು ಎಲ್ರಿಗೂ ರೂಮ್ ಬುಕ್ ಮಾಡು ಭಾಸ್ಕರ್. ಏರ್ಪಾಟಲ್ಲಿ ಸ್ವಲ್ಪನೂ ಕೊರತೆ ಇರಬಾರ್ದು. ಆಯ್ತಪ್ಪ. ಹೌದು ದೊಡ್ಡನೆ, ಅವ್ರು ತುಂಬಾ ಹೈ ಕ್ಲಾಸು. ಅವ್ರ ನೆಂಟ್ರೆಲ್ಲ ಕೋಟ್ಯಾಧೀಶ್ವರರು, ಯಾವ ಕೊರತೆನೂ ಆಗ್ಬಾರ್ದು. ನೀನ್ ಯಾಕೆ ಅವ್ರ ಪರವಾಗಿ ವಕಾಲತ್ ವಹಿಸ್ಕೋತಾ ಇದೆಯಾ? ಅದಕ್ಕೆ ಅಯ್ಯೋ, ಉಪಚಾರದಲ್ಲಿ ಕೊರತೆ ಆದ್ರೆ ನಮಗೆ ಒಳ್ಳೇದಲ್ಲ ಅಂತ ಹೇಳ್ದೆ ಅದಕ್ಕೆ. ಸಂಸ್ಕೃತಿ ಇವೆಂಟ್ಸ್ ಅಂದ್ರೆ ಹೊರಗಡೆ ತುಂಬಾ ಒಳ್ಳೆ ಹೆಸರಿದೆ ಸುಮಂಗ್ಲಿ. ನಮ್ ಫಂಕ್ಷನ್ಗೆ ನಾವು ಕೊರತೆ ಮಾಡ್ತೀವಾ? ಅದಿರ್ಲಿ ಅಣ್ಣ, ಇಷ್ಟಕ್ಕೂ ವಸು ಕಡೆಯಿಂದ ಎಷ್ಟ್ ಜನ ಬರ್ತಿದಾರೋ? ಪಾವನಿ, ವಸು ಮನೆಗ್ ಫೋನ್ ಮಾಡಿದ್ಯಾ? ಮಾಡಿದ್ದೆ ರೀ. ಹಾರಿಕಾ ಕಡೆಯಿಂದ ತುಂಬಾ ಜನ ಬರ್ತಿದಾರಂತೆ. ಮತ್ತೆ ವಸು ಕಡೆಯಿಂದ ಎಷ್ಟ್ ಜನ ಬರ್ತಾರೋ ಏನೋ? ಅದು ಚಿಕ್ಕಮ್ಮ. ಯಾಕಮ್ಮ, ಏನಾಯ್ತು? ಅವ್ರಿಗೆ ನೀನು ಫೋನ್ ಮಾಡಿದ್ಯೋ ಇಲ್ವೋ? ಮಾಡಿದ್ದೆ ಅತ್ತೆ. ಮತ್ತೆ ಹೇಳಕ್ಕೇನೋ? ಹೇಳು ಪಾವನಿ. ಅವ್ರು ತುಂಬಾ ಜನ ಬರ್ತಿಲ್ವಂತೆ. ವಸು, ಅಪ್ಪ, ಅಮ್ಮ, ರಾಕಿ, ವಸು ಫ್ರೆಂಡ್ ಪಿಂಕಿ ಮಾತ್ರ ಬರ್ತಿದಾರಂತೆ. ಏನು, ಮದ್ವೆಗ್ ಸರಿಯಾಗಿ 10 ಜನನೂ ಬರ್ತಿಲ್ವಾ? ಮದ್ವೆ ಹೆಣ್ಣು ಸೇರಿ 5 ಜನ ಬರ್ತಾ ಇದ್ದಾರಾ? ಇವ್ರೇನ್ ಮದ್ವೆಗ್ ಬರ್ತಿದಾರಾ ಇಲ್ಲ ಮಾರ್ಕೆಟ್ಗೆ ಬರ್ತಿದಾರಾ? ಅಷ್ಟು ಕಮ್ಮಿ ಜನ ಯಾಕಂತಮ್ಮ? ಮದ್ವೆ ನಾವೇ ತಾನೇ ಮಾಡ್ತಿರೋದು. ಅದು
ಅವ್ರಿಗೆ ತುಂಬಾ ಜನ ನೆಂಟ್ರು ಇಷ್ಟ್ರು ಇಲ್ವಂತೆ ಮಾವ. ನೆಂಟ್ರು ಇಷ್ಟ್ರು ಇಲ್ದೇ ಇರೋರು ಅವ್ರೆಂಥ ಜನ, ಅದೆಂಥ ಕುಟುಂಬ? ಹತ್ತಿರದವರು ಬಂಧುಗಳು ಇಲ್ದೋರು ಮನುಷ್ಯರೇನಾ? ಅಲ್ಲ, ಕಾಡಲ್ ಓಡಾಡೋ ಪ್ರಾಣಿಗಳಿಗೂ ಒಂದು ಸ್ವಂತ ಗುಂಪಿರುತ್ತಪ್ಪ. ಹಾಗ್ಯಾಕಂತೀಯ ಸುಮಂಗ್ಲಿ? ಅವಳು ಹೇಳಿದ್ರಲ್ಲಿ ತಪ್ಪೇನಿದೆ ರೀ? ಈ ಕಾಲದಲ್ಲಿ ಬಂಧು ಬಳಗ ಅಂತ ಇಲ್ದೇ ಇರೋರು ಯಾರಾದ್ರೂ ಇರ್ತಾರಾ? ನಮ್ಗೆ ಅವ್ರ ಹತ್ರ ಏನ್ ಕೆಲ್ಸ? ನಮಗ್ ಬೇಕಾಗಿರೋದು ಸೊಸೆ ತಾನೆ. ಇರ್ಬೋದು ರೀ, ಆದ್ರೆ ತಮ್ಮೋರು ಅಂತ ಸ್ವಲ್ಪ ಜನಾದ್ರೂ ಇರ್ಬೇಕಲ್ವಾ? ನನ್ ಹೆಂಡತಿ ಕಡಿಯೋರು ಅಂತ ಹೇಳ್ಕೊಳೋದಕ್ಕಾದ್ರೂ ಇರ್ಬೇಕಲ್ವಾ? ಇದಕ್ಕೆ ಮದ್ವೆ ಮಾಡುವಾಗ ಈ ಕಡೆ 100 ಸಲ ಆ ಕಡೆ 100 ಸಲ ನೋಡ್ಬೇಕು ಅಂತ ಹೇಳೋದು. ನಾವ್ ನೋಡಿದ್ರೆ ಏನು ನೋಡ್ದೇನೆ ಒಪ್ಕೊಂಡ್ಬಿಟ್ವಿ, ತಪ್ಪು ಮಾಡ್ಬಿಟ್ವಿ ರೀ. ನೆಂಟ್ರು ಇಲ್ದೇ ಇರೋದು ಅವ್ರ ತಪ್ಪ ಜಯಂತಿ? ಒಂಥರ ತಪ್ಪೆ ಅಣ್ಣ. ಯಾರ್ಗೆ ಆಗ್ಲಿ ಯಾಕೆ ನೆಂಟ್ರಿರಲ್ಲ? ಕಡೆ ಪಕ್ಷ ನೆರೆ ಹೊರೆ ಅಂತಾನೂ ಇರಲ್ವಾ? ಇವರು ಯಾರ ಜೊತೆನೂ ಹೊಂದ್ಕೊಳ್ಳಲ್ಲ ಅನ್ಸುತ್ತೆ. ಅದಕ್ಕೆ ಇವ್ರಿಗ್ಯಾರೂ ಇಲ್ಲ. ಹಾಗಂತ ಯಾಕೆ ಅನ್ಕೋಬೇಕು? ಕಡೆ ಪಕ್ಷ ಕಾಲ್ ತೊಳೆದು ಅವಳು ಕನ್ಯಾದಾನ ಮಾಡಕ್ಕೆ ವಸ್ಸು ಅಪ್ಪ ಅಮ್ಮನಾದ್ರೂ ಬರ್ಬೇಕಲ್ರಿ? ಮೂರ್ತಿಯವರು ಸುಶೀಲ ಇದಾರಲ್ಲ, ಅವರು ಅತ್ತೆ ಮಾವ ಅಣ್ಣ, ಅಪ್ಪ ಅಮ್ಮ ಅಲ್ಲ. ಏನ್ ಡ್ಯಾಡಿ, ಏನಾಯ್ತು? ಇನ್ನೇನು, ನೀನ್ ಮದ್ವೆ ಆಗೋ ಹುಡುಗಿ ಇದ್ದಾಳಲ್ಲ, ಅವಳಿಗೆ ಬಂಧು ಬಳಗನೇ ಇಲ್ವಂತೆ. ಮದ್ವೆಗೆ 5 ಜನ ಬರ್ತಾರಂತೆ. ಆ ಹುಡುಗಿಗೆ ಯಾರೂ ಇಲ್ಲ ಅಂತ ಮೊದ್ಲೇ ಗೊತ್ತಿದ್ದಿದ್ರೆ ಈ ಸಂಬಂಧನ ಆವಾಗ್ಲೇ ಬೇಡ ಅಂತಿದ್ವಿ. ನಾವ್ಯಾಕೋ ಸ್ವಲ್ಪ ಆತರ ಪಟ್ಬಿಟ್ವಿ. ಅದಕ್ಕೆ ಯೋಚನೆ ಮಾಡಿ ಅಂತ ಅವತ್ತೇ ಹೇಳ್ದೆ ನಾನು. ಆದ್ರೆ ನನ್ನ ಮಾತನ್ನ ಯಾರು ಕೇಳಿಲ್ಲ. ಇವಾಗ ನೋಡು, ಮುಂದಕ್ಕೂ ಹೋಗ್ತಿಲ್ಲ, ಹಿಂದಕ್ಕೂ ಬರ್ತಿಲ್ಲ. ಇವಾಗ ಏನಾಯ್ತು ಅತ್ತೆ? ಅವ್ರಿಗೆ ಯಾರು ಇಲ್ದಿದ್ರೆ ಏನಂತೆ? ನಾವೆಲ್ಲ ಇದೀವಲ್ಲ, ನಾವು ಅವ್ರ ಬಂಧುಗಳಲ್ವಾ?